Dear friends, in today's class we are going to study some basic things which you ಜಾಗದಲ್ಲಿ ನಿಮಗೆ ಗೊತ್ತಾಯಿದೆ. So in this we are going to ವೇರಿಯೇಬಲ್ ಸೈಜ್ ಅರೇಸ್ ಅಂತಾನು ಹೇಳ್ತೀವಿ. ಅರೇಸ್ ಆಫ್ ವೇರಿಯೇಬಲ್ ಸೈಜ್. ಓಕೆ, ಅದರಲ್ಲಿ ನಾವು ಒಂದು ಅರೇ ಆಫ್ ಕೋರ್ಸ್ 2 ಡೈಮೆನ್ಷನಲ್ ಅರೇಸ್ ಅಂದರೆ ಅರೇ ಆಫ್ ಅರೇಸ್ ಅಂತ. ಸೊ ಇಂಟ್ ಅರೇ ಅಂತ ಒಂದಿರುತ್ತೆ, ಅದಕ್ಕೆ ಇನ್ನೊಂದು ಅರೇ ಸೇರ್ಕೊಳ್ಳುತ್ತೆ, ಹಂಗಾಗಿ 2 ಡೈಮೆನ್ಷನಲ್ ಅರೇ ಅಂತೀವಿ. ಇದು 3 ಡೈಮೆನ್ಷನಲ್ ಕೂಡ ಪಾಸಿಬಲ್ ಇದೆ. ಜಾಗ್ಡ್ ಅರೇಸ್ ಅಂದರೆ ದಟ್ ಇಸ್ ದ ಮೀನಿಂಗ್. ಸೊ ಯು ಕ್ಯಾನ್ ವೇರಿ ದ ಸೈಜ್. ಒಂದು ಅರೇ ಇರುತ್ತೆ, ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ರೋಗೂ ಬರ್ತಕ್ಕಂಥ ಅರೇಸು ಕಾಲಮ್ಸು, ಆ ಕಾಲಮ್ಸ್ನ ನಾವು ಚೇಂಜ್ ಮಾಡ್ಬೋದು ಬೈ ಯೂಸಿಂಗ್ ವೇರಿಯೇಬಲ್ ಸೈಜ್ ಅರೇ. ಆ ಕಾಲಮ್ ನೇಮನ್ನು ನಂಬರ್ನ ನೀವು ಒಂದು ಕಾಲಮ್ಗೆ 1 ಕೊಟ್ಟರೆ ಇನ್ನೊಂದು ಕಾಲಮ್ಗೆ 2 ಕೊಡ್ಬೋದು. ಇಲ್ಲಿ 4 ಕೊಟ್ಟಿದ್ದೀವಿ. ಈ ಡಯಾಗ್ರಾಮಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? In the diagram you can see here that the columns are 4 here, 2 here and 3 here. Thus you can vary. So ಕೆಲವು ಬೇಸಿಕ್ ಥಿಂಗ್ಸ್ ವಿಚ್ ಯು ಮೇ ಗೆಟ್ ಇನ್ ಎಕ್ಸಾಮ್ಸ್, ಅದನ್ನು ಕವರ್ ಮಾಡೋಣ. ಸೊ ಇಲ್ಲಿ ಅರೇ ಕ್ಲಾಸ್ ಅಲ್ಲಿ ಏನೇನು ಫಂಕ್ಷನ್ಸ್ ಇರ್ತವೆ, ಇದು ನಾವು ಯೂಸ್ ಮಾಡ್ತಕ್ಕಂಥ ಆರ್ಡಿನರಿ ಸಿ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಜಾವಾದಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇನ್ನು ಎಕ್ಸ್ಟ್ರಾ ಇದೆ. ಅರೇ ಕ್ಲಾಸ್ ಕೂಡ ಇದೆ, ಸಿಸ್ಟಮ್ ಅರೇ ಇದೆ. ಸೊ ಸಿಸ್ಟಮ್ ಡಾಟ್ ಅರೇ ವಿಚ್ ಈಸ್ ಪ್ರೆಸೆಂಟ್ ಇನ್ ಸಿಸ್ಟಮ್ ಡಾಟ್ ಅರೇ ಕ್ಲಾಸ್ ಇದೆ. ಸೊ ಅದರಲ್ಲಿ ಬರ್ತಕ್ಕಂಥ ಮೆಥಡ್ಸ್ ಈ ರೀತಿ ಇದ್ದಾವೆ. ಪ್ಲೀಸ್ ಗೋ ಥ್ರೂ ಆಲ್ ದೀಸ್ ಥಿಂಗ್ಸ್. ಸೊ ಕ್ಲಿಯರ್ ಯು ಕ್ಯಾನ್ ಯಾವ ಫಂಕ್ಷನ್ಸ್ ಅಂತ ನಾನು ಐ ವಿಲ್ ಕವರ್ ಇನ್ ಫಾಸ್ಟ್. ಕ್ಲಿಯರ್ set range elements to empty values, right? Copy to ಇನ್ನೊಂದು ಅರೇ ಕಾಪಿ ಮಾಡ್ಬೋದು. ಡೆಸ್ಟಿನೇಷನ್ ಮೇ ಬಿ ಅರೇ. ಸೊ ಗೆಟ್ ಲೆಂತ್, ಅರೇ ಸೈಜ್ ಕಂಡುಹಿಡಿಬೋದು. ಗೆಟ್ ವ್ಯಾಲ್ಯೂ, ಇಂಡೆಕ್ಸ್ ಕೊಟ್ಬಿಟ್ಟು ಅದ್ರ ವ್ಯಾಲ್ಯೂನ ಕಂಡುಹಿಡಿ, ಅದು ಗೆಟ್ ವ್ಯಾಲ್ಯೂ ಅನ್ನೋ ಫಂಕ್ಷನ್ ಇದೆ. ಲೆಂತ್, ಯು ಗೆಟ್ ದ ಲೆಂತ್ ಆಫ್ ದ ಅರೇ. ಓಕೆ, ಸೆಟ್ ವ್ಯಾಲ್ಯೂ, ಇದಕ್ಕೆ ಇಷ್ಟೇ ವ್ಯಾಲ್ಯೂನ ಇಂಡೆಕ್ಸ್ನ ಸೆಟ್ ಮಾಡ್ಬೋದು. ಆಲ್ರೆಡಿ ಫಿಕ್ಸ್ ಮಾಡಿದ್ರೆ ಇನ್ನೊಂದ್ಸಲ ಸೆಟ್ ಮಾಡ್ಬೋದು. ಓಕೆ, ಸೊ ರಿವರ್ಸ್, ಅರೇಲಿರೋ ವ್ಯಾಲ್ಯೂಸ್ ರಿವರ್ಸ್ ಮಾಡ್ಬೋದು. ಇದು 1 ಡೈಮೆನ್ಷನಲ್ ಮಾತ್ರ, ರೈಟ್? ಸಾರ್ಟ್ ಕೂಡ ಮಾಡ್ಬೋದು. ಇದು ಕೂಡ 1 ಡೈಮೆನ್ಷನಲ್ಗೆ ಮಾತ್ರ ಸಂಬಂಧಪಟ್ಟಿತ್ತು. ದ ಸಾರ್ಟ್ ಅಂಡ್ ರಿವರ್ಸ್ ಆರ್, ಇಲ್ಲಿ ಎಕ್ಸಾಂಪಲ್ ಇದೆ ನೋಡ್ಕೊಳ್ಳಿ. ಇದು ನಿಮಗೆ ಗೊತ್ತಿಲ್ಲ. ಯೂಸಿಂಗ್ ಸಿಸ್ಟಮ್ ವಿ ಹ್ಯಾವ್ ಕ್ಲಾಸ್ ನೇಮೇ ಸಾರ್ಟ್ ರಿವರ್ಸ್ ಅಂತ ಕೊಟ್ಟಿದ್ದೀವಿ. ಇದು ಏನು ಬೇಕಾದ್ರೂ ಕೊಡ್ಬೋದು. ಸೊ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಕ್ರಿಯೇಟಿಂಗ್ ಅರೇ, ಇದು ಅರೇ ಬೇಕು ಅಂತ ಸಾರ್ಟ್ ಕೊಟ್ಟಿದ್ದೀವಿ, ಅನ್ಸಾರ್ಟೆಡ್ ಕೊಟ್ಟಿದ್ದೀವಿ. ಓಕೆ, ಅನ್ಸಾರ್ಟೆಡ್ ಅದನ್ನ ಡಿಸ್ಪ್ಲೇ ಮಾಡಿದ್ವಿ. ಕನ್ಸೋಲ್ ಡಾಟ್ ರೈಟ್ ಲೈನ್ ಈಗ ಫಾರ್ ಈಚ್ ಲೂಪ್ನ ಯೂಸ್ ಮಾಡಿದ್ವಿ. ನೋಡಿ ಇಲ್ಲಿ ಇಂಟ್ ಐ ಇಟ್ ಇನಿಷಿಯಲೈಸೇಷನ್ ಮಾಡಿಲ್ಲ. ಇಂಡೆಕ್ಸ್ ಇಂಟ್ ಇನ್ ಎಕ್ಸ್, ಐ ಇನ್ ಎಕ್ಸ್ ಅಂತ ಹಾಕಿದೀವಿ. ಎಕ್ಸ್ ಇಸ್ ದ ಅರೇ, ಕಾಣಿಸ್ತದ್ಯಾ? ಸೊ ದಟ್ ಅರೇ ಇಸ್ ಕಾಲ್ಡ್ ಹಿಯರ್ ವಿತ್ int I in x ಅಂತ. ಅಂಡ್ ಕನ್ಸೋಲ್ ಡಾಟ್ ರೈಟ್ ಲೈನ್ ಐ ವ್ಯಾಲ್ಯೂ ಪ್ರಿಂಟ್ ಮಾಡಿದ್ರೆ ಮುಗೀತು. ರೈಟ್? ಸಪೋಸ್ ಸ್ಟ್ರಿಂಗ್ ಅಥವಾ ಫ್ಲೋಟ್ ಅಥವಾ ಡಬಲ್ ಇದ್ರೆ ಇಲ್ಲಿ ಫ್ಲೋಟ್ ಅಂತ ಯೂಸ್ ಮಾಡಬೇಕು. ಇದು ಇಂಟ್ ಆಗಿರೋದ್ರಿಂದ ನಾನು ಇಂಟ್ ಅಂತ ತಗೊಂಡಿದ್ದೀನಿ. ಸೊ ದಟ್ಸ್ ಹೌ ಯು ಯೂಸ್ ಫಾರ್ ಈಚ್, ರೈಟ್? ಓಕೆ, ಇದು ಸಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಿಂಟ್ ಮಾಡಿದೀವಿ. ಸಾರ್ಟ್ ಮಾಡಿದ್ಮೇಲೆ ಸಾರ್ಟ್ ಮಾಡೋದು ಹೇಗೆ? ಅರೇ ಡಾಟ್ ಸಾರ್ಟ್ ಈ ಫಂಕ್ಷನ್ ಯೂಸ್ ಮಾಡಿದೀವಿ. ಸೊ ಅರೇ ಈಸ್ ಕ್ಲಾಸ್ ಆಗೋದ್ರಿಂದ ಅರೇನ ಡೈರೆಕ್ಟ್ ಆಗಿ ಕಾಲ್ ಮಾಡ್ತಾ ಇದ್ದೀನಿ, ರೈಟ್? ಅದು ಸಿಸ್ಟಮ್ ಕನ್ಸೋಲ್ ಇರುತ್ತೆ. ಓಕೆ, ಡೋಂಟ್ ವರಿ ಅಬೌಟ್ ದಟ್. ಸೊ ಸಿಸ್ಟಮ್ ಅಲ್ಲೇ ಇರುತ್ತೆ, ಸಿಸ್ಟಮ್ ಕ್ಲಾಸ್ ಆಗಿರೋದ್ರಿಂದ ಅರೇ ಡಾಟ್ ಸಾರ್ಟ್ನ ಕಾಲ್ ಮಾಡ್ತೀವಿ. ಎಕ್ಸ್ ಇಸ್ ದಿ ಅರೇ ನೇಮ್. ಓಕೆ, ಸೊ ಅರೇ ಡಾಟ್ ರಿವರ್ಸ್ನು ಕಾಲ್ ಮಾಡಿದ್ದೀನಿ, ಎಕ್ಸ್. ಓಕೆ, so ಇವೆಲ್ಲ ಫಂಕ್ಷನ್ಸ್ ವಿ ಯೂಸ್ ಇಟ್. ಸೊ ಕನ್ಸೋಲ್ ಡಾಟ್ ರೈಟ್ ಲೈನ್ ಅರೇ ಆಫ್ಟರ್ ಸಾರ್ಟಿಂಗ್ ಅಂಡ್ ರಿವರ್ಸಿಂಗ್, ಸಾರ್ಟ್ ಮಾಡಿ ರಿವರ್ಸ್ ಮಾಡಿಬಿಟ್ಟಿದ್ದೀನಿ. ಓಕೆ, ಫಾರ್ ಈಚ್ ಎರಡನ್ನೂ ಒಟ್ಟಿಗೆ ಕಾಲ್ ಮಾಡಿದ್ದೀನಿ, 2 ಫಂಕ್ಷನ್ ಕಾಲ್ ಮಾಡಿದ್ದೀನಿ. ಫಾರ್ ಈಚ್ ಯು ಡಿಸ್ಪ್ಲೇ ದ ಎಕ್ಸ್, ಐ ಇನ್ ಈಚ್, ಐ ಇನ್ ಎಕ್ಸ್. ಕನ್ಸೋಲ್ ಡಾಟ್ ರೈಟ್ ಲೈನ್ ಐ ಪ್ರಿಂಟ್ ಆಗುತ್ತೆ ಅಂಡ್ ಯು ವಿಲ್ ಗೆಟ್ ದ ಔಟ್ಪುಟ್. ಸೊ ರಿವರ್ಸ್ ಮಾಡಿದ್ಮೇಲೆ, ಸಾರ್ಟ್ ಮಾಡಿದ್ಮೇಲೆ 10, 20, 30, 80, 90 ಬಂದಿತ್ತು. ಅದನ್ನು ಮತ್ತೆ ರಿವರ್ಸ್ ಮಾಡಿದಾಗ 90, 80, 30, 20, 10 ಬಂದಿದೆ. ಓಕೆ, ಆಫ್ಟರ್ ಸಾರ್ಟಿಂಗ್ ಅಂಡ್ ರಿವರ್ಸಿಂಗ್ ವಿ ಗೆಟ್ ದ ಔಟ್ಪುಟ್.
ಸೊ ಸಿಂಪಲ್ ಆಗಿದೆ ಅನಿಸುತ್ತೆ, ನಾನು ಅಂದ್ಕೊಡ್ತೀನಿ. ಸೊ ಅರ್ರೇ ಲಿಸ್ಟ್, ಅರ್ರೇ ಆದಮೇಲೆ ಅರ್ರೇ ಲಿಸ್ಟಿಗೆ ಬರೋಣ. ಇದು ಕೂಡ ಇಂಪಾರ್ಟೆಂಟ್, ಎಕ್ಸಾಂಪಲ್ ಕೇಳ್ಬೋದು. ಸೊ ಅರ್ರೇ ಲಿಸ್ಟ್ ಈಸ್ ಎ ಸಪರೇಟ್ ಕ್ಲಾಸ್ ಎನ್ ವಿಚ್ ಈಸ್ ಆಲ್ಸೋ ಇನ್ ವಿಚ್, ಇದು ಮೇನ್ ಸಿಸ್ಟಮಲ್ಲಿ ಇರಲ್ಲ, ಇದು ಕಲೆಕ್ಷನ್ಸ್ ಅಲ್ಲಿ ಇರುತ್ತೆ, ರೈಟ್. ಕಲೆಕ್ಷನ್ ಇನ್ನೊಂದೆರಡಿದೆ, ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಸೊ ದಟ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಆ್ಯಂಡ್ ಯು ಶುಡ್ ನೋ ದಿ ಯೂಸ್ ಆಫ್ ದ್ಯಾಟ್. ಬಂದಿಲ್ಲ ಮತ್ತು ಇದು ಸಬ್ಜೆಕ್ಟ್ ಕವರ್ ಮಾಡಿಲ್ಲ ಅನ್ನೋದು ಕ್ವಶನ್ಸ್ ಬರಬಾರ್ದು. ನೀವು ಇದನ್ನು ಎವ್ರಿ ಡೇ ನೋಡ್ಕೋಬೇಕು. ದ ಕೆಪಾಸಿಟಿ, ಸೊ ArrayList is a dynamically sized array. ನೀವು ಯಾವ ಎಷ್ಟು ಅದರ ಸೈಜ್ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು by using the function in itself. ArrayList class includes a number of methods such as supported operations such as sorting, remove. ಇದೆಲ್ಲ ಕೂಡ ಸಾರ್ಟಿಂಗ್ ಇರುತ್ತೆ, ರಿಮೂವಿಂಗ್ ಇರುತ್ತೆ, ಎನ್ಯೂಮರೇಟಿಂಗ್ ಇರುತ್ತೆ ಅಂಡ್ ಕಂಟೆಂಟ್ಸ್ ಇರುತ್ತೆ. ಸಪೋರ್ಟ್ಸ್ ದಿ ಪ್ರಾಪರ್ಟಿ ಆಫ್ ಕೌಂಟ್. ಇದರಲ್ಲಿ ಎಷ್ಟು ವ್ಯಾಲ್ಯೂಸ್ ಇದಾವೆ ಅಂತ ಕೌಂಟ್ ಮಾಡೋದಕ್ಕೂ ಕೂಡ ಫಂಕ್ಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಲಿಸ್ಟ್ ಅಂಡ್ ಎ ಪ್ರಾಪರ್ಟಿ ಅಂಡ್ ಕೆಪಾಸಿಟಿ ಆಫ್ ಮಾಡಿಫೈಯಿಂಗ್ ರೀಡ್ ಕೆಪಾಸಿಟಿ, ಇದನ್ನ ಹೇಗೆ ಚೇಂಜ್ ಮಾಡ್ಬೋದು ಯೂಸಿಂಗ್ ಫಂಕ್ಷನ್ಸ್ ಅನ್ನೋದ ನೋಡೋಣ. ಫಸ್ಟ್ ಅರೇ ಲಿಸ್ಟ್ ಇದನ್ನು ನೋಡ್ಕೊಳ್ಳಿ. ಸೊ we declare ArrayList which is a collection class, system.collection ಅಲ್ಲಿ ಇರುತ್ತೆ. cities ಅಂತ ಕೊಟ್ಟಿದ್ದೀನಿ, ನ್ಯೂ ArrayList 30. ಸೊ ಸೈಜ್ ಎಷ್ಟು ಕೊಟ್ಬಿಟ್ಟಿದ್ದೀನಿ ಈಗ 30. ಇದು ಬಿಗ್ ಬ್ರಾಕೆಟ್ ಅಲ್ಲ, ಸ್ಮಾಲ್ ಬ್ರಾಕೆಟ್ ನೋಡ್ಕೊಳ್ಳಿ, ಸ್ಮಾಲ್ ಬ್ರಾಕೆಟ್ 30. It creates cities with capacity of store of 30 objects. Of course ArrayList equals new ArrayList. So it creates cities with the capacity store 30. If we now in case do not specify size, it default to the default to 30, that is ArrayList. Default to 16. ಸೊ ನಾವು ಅರೇ ಸೈಜ್ ಕೊಡಲಿಲ್ಲ ಅಂದರೆ ಅದು 16ಕ್ಕೆ ಫಿಕ್ಸ್ ಆಗುತ್ತೆ, ಡಿಫಾಲ್ಟ್ ಆಗಿ 16ಗೆ ಫಿಕ್ಸ್ ಆಗುತ್ತೆ. ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು, ವಿ ಹ್ಯಾವ್ ದ ಎಬಿಲಿಟಿ. ಸೊ ಸೈಜ್ ಅರೇ ಇಂಡೆಕ್ಸ್ ಮಾಡೋದಕ್ಕೂ ಫಂಕ್ಷನ್ ಇದೆ, ಇಂಡೆಕ್ಸ್ ಜಾಸ್ತಿ ಮಾಡೋದಕ್ಕೂ ಸೈಜ್ ಜಾಸ್ತಿ ಮಾಡೋದಕ್ಕೂ ಫಂಕ್ಷನ್ ಇದೆ, ಅದನ್ನು ಯೂಸ್ ಮಾಡ್ಕೋಬೋದು. ArrayList cities ನ್ಯೂ ArrayList ಅಂತ ಕೊಟ್ಟರೆ, ಸೊ ಐ ರಿಪೀಟ್ ಒನ್ಸ್ ಅಗೈನ್, ArrayList cities ನ್ಯೂ ArrayList 30 ಅಂತ ಕೊಟ್ಟರೆ 30 ಸೈಜ್ ಅಸೈನ್ ಆಗುತ್ತೆ. If you don't give anything, it will fix to 16. Okay, right. We'll create the cities list. Okay, ಇದನ್ನ ನೀವು ಈಗ cities ಮೇಲೆ ಆಡ್ ಮಾಡಬೇಕು. ಈಗ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ, cities ಆಡ್ ಮಾಡಬೇಕು. ಹೆಂಗ್ ಮಾಡ್ತೀರಾ? The function, there is a function called add. Okay, cities dot add ಬಾಂಬೆ, ಆನಂದ್, ಇವೆಲ್ಲ ಸಿಟೀಸ್ ಗುಜರಾತ್ ಅಲ್ಲಿ ಬರುತ್ತೆ ಇದು. ಓಕೆ, ಬಾಂಬೆ ಸಿಟಿ, ಆನಂದ್. ಓಕೆ, ಇವೆರಡು ಆ್ಯಡ್ ಮಾಡಿದ್ವಿ. ಸಿಟೀಸ್ ಯಾವುದನ್ನು ರಿಮೂವ್ ಮಾಡೋದಕ್ಕೂ ಫಂಕ್ಷನ್ ಇದೆ, ರಿಮೂವ್ ಅಟ್. ಓಕೆ, ಒನ್ ಪೊಸಿಷನಲ್ಲಿ ಯಾವುದಿದೆಯೋ ಅದು ಡಿಲೀಟ್ ಆಗುತ್ತೆ. ಸೊ ಸಿಟೀಸ್ ಡಾಟ್ ಕೆಪಾಸಿಟಿ ಈಕ್ವಲ್ಸ್ 20. ದಿಸ್ ವಿಲ್ ರಿಮೂವ್ ಆಲ್ ದಿ ಆಬ್ಜೆಕ್ಟ್ ಇನ್ ಪೊಸಿಷನ್. ಒನ್ ಪೊಸಿಷನ್ನಲ್ಲಿರೋದನ್ನ ರಿಮೂವ್ ಮಾಡಿದೆ. ಗೊತ್ತಾಗ್ತಾ ಇದೆಯಾ? ದ ಲಿಸ್ಟ್ ಯೂಸಿಂಗ್ ದಿ ಪ್ರಾಪರ್ಟಿ ಕೆಪಾಸಿಟಿ. So we can modify the capacity of the list. So ಈಗ 20 30 ಕೊಟ್ಬಿಟ್ಟಿದ್ವಿ. ಈಗ cities dot capacity, cities is the ArrayList name and dot capacity 20 ಅಂತ ಕೊಟ್ರೆ 20 ಅಸೈನ್ ಆಗುತ್ತೆ. So that is how can you count? ಆಲ್ರೆಡಿ ಈಗ ಎರಡು ವ್ಯಾಲ್ಯೂಸ್ ಮಾತ್ರ ಹಾಕಿದ್ದೀನಿ, ಅದನ್ನು ಕೌಂಟ್ ಮಾಡ್ಬೋದಾ? Yes, it is possible. in 10 equals cities dot count. ಸೊ ಕೌಂಟ್, ಕ್ಯಾಪಿಟಲ್ ಸಿ ಕೌಂಟ್ ಫಂಕ್ಷನ್ನ ಕಾಲ್ ಮಾಡಿದ್ರೆ ಇಟ್ ವಿಲ್ ರಿಟರ್ನ್ ಇಂಟ್ ದಟ್ ಯು ಹ್ಯಾವ್ ಟು ಕ್ಯಾಚ್ ಇಟ್ ಎನ್ ಅಲ್ಲಿ. ಓಕೆ, ಸೊ ಆನ್ ಡಿಸ್ಪ್ಲೇ ದಟ್ ಎನ್. ಸೊ ವಾಟ್ ಆರ್ ದ ಅದರ್ ಮೆಥಡ್ಸ್? ಆ್ಯಡ್ ನಾವು ಗೊತ್ತಾಯಿತು, ಆ್ಯಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಕ್ಲಿಯರ್ ಅದರಲ್ಲಿ ರಿಮೂವ್ ಮಾಡೋಕ್ಕೆ. ಕಂಟೈನ್ಸ್ ಡಿಟರ್ಮಿನ್ಸ್ ಇಫ್ ದ ಎಲಿಮೆಂಟ್ಸ್ ಇನ್ ದ ಎಲಿಮೆಂಟ್ ಈಸ್ ಇನ್ ದ ಲಿಸ್ಟ್. ಇದರಲ್ಲಿ ಯಾವ್ದಾದ್ರು ಎಲಿಮೆಂಟ್ in the list, ಯಾವ್ದಾದ್ರು ಒಂದು ಎಲಿಮೆಂಟ್ನ ಕೊಟ್ಬಿಟ್ಟು ಅದು ಇದೆಯಾ ಅಂತ ಚೆಕ್ ಮಾಡೋದಕ್ಕೆ. ಕಂಟೈನ್ಸ್ ಕಾಪೀಸ್ ಲಿಸ್ಟ್ ಅನದರ್ ಅರೇ ಆಗಿರ್ಬೋದು ಅದು, ಅಥವಾ ಇನ್ನೊಂದು ಅರೇ ಲಿಸ್ಟ್ ಆದರೂ ಆಗಿರ್ಬೋದು. ಮೇ ಬಿ ಇನ್ಸರ್ಟ್, ಯು ಕ್ಯಾನ್ ಇನ್ಸರ್ಟ್ ದ ಎಲಿಮೆಂಟ್ ಇನ್ ಟು ದಿ ಲಿಸ್ಟ್. ರಿಮೂವ್ ಮಾಡ್ಬೋದು,
ರಿಮೂವ್ ವಾಟ್, ಆ ಪೊಸಿಷನ್ ಅಲ್ಲಿ ರಿಮೂವ್ ಮಾಡೋದು. ರಿಮೂವ್ ರೇಂಜ್, ಇಲ್ಲಿಂದ ಇಲ್ಲಿವರೆಗೂ ರೇಂಜ್ ಕೂಡ ಕೊಡ್ಬೋದು, 1 ರಿಂದ 5 ರಿಮೂವ್ ಮಾಡೋದು. ಸೊ ದರ್ ಇಸ್ separate set of instructions that you can do it. And sort, you can sort in the array list also. Array list alla array sort, array list alli kuda sort madodu. Capacity, fix the capacity. Okay, so count, we have done it, okay, in the ls program illustration itself. So array list class idakondu example tagona iga. So n.add, now you go on adding the series now. So ArrayList n equals ArrayList. Of course, we have done it. We are familiar with this. So n.add will add Madras, Bombay, Anand, Kolkata, Delhi. The 5 things are added. So console.writeline capacity print ಮಾಡಬೇಕು ಅಂದ್ರೆ ಏನು ಮಾಡ್ತೀರಾ, n.capacity ಕಾಲ್ ಮಾಡಿದ್ರೆ it will return int directly. capacity equals space ಕೊಟ್ಟಿದ್ದೀರಲ್ಲ ಅಲ್ಲಿ ಮುಂದೆ n ArrayList capacity print ಆಗುತ್ತೆ, ಪ್ಲಸ್ ಕೊಟ್ಟಿದ್ದೀವಲ್ಲ ಇಲ್ಲಿ, ಗೊತ್ತಾಯ್ತಾ. ಸೊ console.writeline ಎಲಿಮೆಂಟ್ ಪ್ರೆಸೆಂಟ್, ಇಂಥ ಎಲಿಮೆಂಟ್ ಪ್ರೆಸೆಂಟ್ ಇದೆಯಾ, ಓಕೆ, n.count. ಸೊ ಟೋಟಲ್ ಎಲಿಮೆಂಟ್ಸ್ ಪ್ರೆಸೆಂಟ್ ಅದನ್ನ ಡಿಸ್ಪ್ಲೇ ಮಾಡೋದು, ರೈಟ್. ಸೊ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತ ನೋಡೋದಕ್ಕೆ ಎಲಿಮೆಂಟ್ಸ್ ಪ್ರೆಸೆಂಟ್ ಪ್ಲಸ್ n.count. ಓಕೆ, n.capacity ಅದು which will show the capacity of the array list 16 ಬರುತ್ತೆ. ಓಕೆ, ಇಲ್ಲಿ n.count 5 ಬರುತ್ತೆ. ಸೊ ಎಲ್ಲ ಅದಾದ್ಮೇಲೆ ಸಾರ್ಟ್, ಇಟ್ ವಿಲ್ ಸಾರ್ಟ್ ಇನ್ ದ ಫಾರ್ಮ್ ಆಫ್ ಅಸೆಂಡಿಂಗ್ ಆರ್ಡರ್. ಕ್ಯಾಪಿಟಲ್ಸ್ ಆನಂದ್ ಬರಬೇಕು, ಬಾಂಬೆ ಬರಬೇಕು, ಕ್ಯಾಪಿಟಲ್ ಬರಬೇಕು, ಡೆಲ್ಲಿ ಬರಬೇಕು. ವಿಚ್ ಇಸ್ ಅನ್ಸಾರ್ಟೆಡ್, ಇಟ್ ಇಸ್ ಸಾರ್ಟೆಡ್ ಆಫ್ಟರ್ ಎಕ್ಸಿಕ್ಯೂಷನ್. ಸೊ console.writeline ನಾವು n.remove 4 4ನೇ ಪೊಸಿಷನ್ ಸಾರ್ಟ್ ಮಾಡಿದ್ಮೇಲೆ ಪ್ರಿಂಟ್ ಮಾಡ್ತಾ ಇದ್ದೀವಿ. ಪ್ರಿಂಟ್ ಮಾಡಿದ್ಮೇಲೆ ವಿಲ್ ಗೆಟ್ ದ ಸಾರ್ಟೆಡ್ ಥಿಂಗ್ಸ್. ಅಂಡ್ ನಾವು console.writeline ರೈಟ್ n.remove 4 4ನೇ ಪೊಸಿಷನ್ ಇರುತ್ತೆ, ಡಿಲೀಟ್ ಮಾಡ್ತಾ ಇದ್ದೀವಿ. ಡಿಲೀಟ್ ಮಾಡಿದ್ಮೇಲೆ ಏನು ಬರುತ್ತೆ, ನಾವು ಡಿಸ್ಪ್ಲೇ ಇಟ್ ಒನ್ಸ್ ಅಗೇನ್. ಸೊ ದೀಸ್ ಆರ್ ದ ಸಮ್ ಫ್ಯೂ ಆಪರೇಷನ್ಸ್ ದಟ್ ವಿ ಹ್ಯಾವ್ ವರ್ಕ್ಡ್ ವಿತ್ ದ ಫಂಕ್ಷನ್ಸ್ ಆಫ್ ದ ArrayList. ಕೆಪಾಸಿಟಿ ನಾನು ಹೇಳಿದಾಗೆ 16 ಬಂತು, ಎಲಿಮೆಂಟ್ಸ್ ಪ್ರೆಸೆಂಟ್ 5 ಕೊಟ್ಟಿದ್ವಿ. ಸೊ ಡಿಸ್ಪ್ಲೇ ಆಗಿದ್ದು ಸಾರ್ಟ್ ಆದ್ಮೇಲೆ ABCDM ಅಲ್ವಾ. ಒಂದು 4ನೇ ಎಲಿಮೆಂಟ್ ಯಾವ್ದಾಗಿತ್ತು, ಡೆಲ್ಲಿನ ತೆಗೆದ್ಬಿಟ್ವಿ, 4ನೇದು 5ನೇದು ಕೊಟ್ಟಿದ್ದು. ಸೊ ವಿ ಹ್ಯಾವ್ 4ನೇದು ಕೊಟ್ಟಿದ್ದು, ಐ ರಿಮೆಂಬರ್ ಇಟ್. ಓಕೆ, ಸೊ ರಿಮೂವ್ ಅಟ್ 4th ಪೊಸಿಷನ್ ಮಡ್ರಾಸ್ ತೆಗೆದ್ಬಿಟ್ಟಿದ್ವಿ, 0 1 2 3 4. okay, 4th position is Madras ತೆಗೆದ್ಬಿಟ್ಟಿದ್ದೀವಿ. So after removing we get the output with 4 cities. So this program illustrates the array list. ಇದನ್ನ ನೆನಪಿಟ್ಕೊಳ್ಳಿ. So another example of array list you can see here, new array list ತಗೊಂಡಿದ್ದೀವಿ, ಇದು 16 ತಗೊಳುತ್ತೆ. You can analyze it. Capacity ತಗೊಂಡ್ವಿ, count ತಗೊಂಡ್ವಿ, and we have added so many numbers, adding 10 prime numbers into the list. Okay, console.writeline array1.add 2, add 3, add 5. So ಏನು ಮಾಡುತ್ತೆ, 3 5 7 ನಂಬರ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಕೆಪಾಸಿಟಿ, ಈಗ ಅರೇ ಕೆಪಾಸಿಟಿ ನೋಡೋಣ. ಇದು 16 ಆಗಿರುತ್ತೆ, 16 ಇರುತ್ತೆ, ಯಾಕಂದರೆ 16 ಕೌಂಟು ಕ್ರಾಸ್ ಆಗಿಲ್ಲ. The right line, number of elements in the array, array.count ಕಾಲ್ ಮಾಡಿದ್ದೀವಿ. It is displays this much number of elements, and after array of A. So what is A? ನಾವೀಗ ಒಂದು ಲೂಪ್ ಹಾಕ್ಬಿಟ್ಟಿದ್ದೀವಿ, 0 ಇಂದ array.count ವರೆಗೂ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ARR is which is our array list, ARR A plus equals plus ಕೋಡ್ಸ್ ಒಳಗೆ ಹಾಕ್ತಾ ಇದ್ದೀವಿ. ಇಟ್ ವಿಲ್ ರೈಟ್ ಆಗಿರೋದ್ರಿಂದ ಒಂದು ಸ್ಪೇಸ್ ಬಿಟ್ಟು ವ್ಯಾಲ್ಯೂನ ಪ್ರಿಂಟ್ ಮಾಡುತ್ತೆ. console.writeline /n, ಲಾಸ್ಟ್ಗೆ /n ಕೊಡ್ತಾ ಇದ್ದೀವಿ. ರೈಟ್ ಲೈನ್ ಕೊಟ್ಟು /n ಕೊಡೋದು ಈಸ್ ಫೂಲಿಶ್ ಥಿಂಗ್ ಅನ್ಸುತ್ತೆ, ಯಾಕೆಂದರೆ ರೈಟ್ ಲೈನೇ ಕೊಟ್ಟಿದ್ದೀರಾ, ರೈಟ್ ಕೊಟ್ಟಿದ್ರೆ /n ಕೊಡಬೇಕಾಯ್ತು. ಓಕೆ, ನಾಟ್ ಎ ಡೀಲ್, ಅದೆಲ್ಲ ಸಿಂಪಲ್ ಮ್ಯಾಟರ್ಸ್. ನಾವು ರಿಮೂವಿಂಗ್ 2 elements
you remove the second and third position. After removing, you display it, get the capacity and all those things, and finally the replace kuda ಮಾಡಬಹುದು. Okay, error of 0 value ಆ ಪೊಸಿಷನ್ ಕೊಟ್ಬಿಟ್ಟು ವ್ಯಾಲ್ಯೂನ ಕೊಟ್ರೆ ಅದು ಆ ವ್ಯಾಲ್ಯೂಗೆ ರಿಪ್ಲೇಸ್ ಆಗುತ್ತೆ. ದಟ್ಸ್ ಡನ್. ಅಂಡ್ ವೆನ್ ಯು ಸಿ ದ ಔಟ್ಪುಟ್, array list having the capacity 0 ತೋರಿಸ್ತಾ ಇದೆ, array list having elements 0 ತೋರಿಸ್ತಾ ಇದೆ. ಫಸ್ಟ್ಗೆ adding 10 prime numbers. No, so array list is 16. ನೀವು ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಯಿತು, 16 ತೋರಿಸ್ತಾ ಇದೆ. ದ ನಂಬರ್ ಎಲಿಮೆಂಟ್ಸ್ ನೀವು ಕೊಟ್ಟಿದ್ದು 10, and the elements of the array list are whatever you given. The remove 2, after removing the 2 elements, the capacity remains the same, and the present array elements became 8, and the elements array list after 2 elements removed is this 8 elements ಯಾವುವು ಅಂತ ತೋರಿಸ್ತಾ ಇದೆ. and replace ಮಾಡಿದ್ಮೇಲೆ ಆ ರಿಪ್ಲೇಸ್ ಆಗಿರೋ ಎಲಿಮೆಂಟ್ಸ್ ತೋರಿಸ್ತಾ ಇದೆ. this is how you executes. And so what are the application of sort and reverse methods? ಯಾವ್ದಾದ್ರು ಒಂದು ಸಣ್ಣ ಅಪ್ಲಿಕೇಶನ್ ನೋಡೋಣ. ಪ್ರೋಗ್ರಾಮ್ array display for each console.writeLine value 0 ಅಂತ ಕೊಟ್ಟರೆ str 1 ಅಂತ ಕೊಟ್ಟರೆ ಇದು ಒಂದಕ್ಕಿಂತ str ಒಂದು ಇನ್ನೊಂದು ವೇರಿಯಬಲ್ ಇದ್ದಾಗ ಅವಾಗ ಈ ಥರ ಯೂಸ್ ಮಾಡ್ಬೋದು ನೀವು console.writeLine ನಲ್ಲಿ. Okay, so let's see what the application is. Okay, now you can add the things like this also. Array sort, you declare string array of string, right? Okay, reverse example, array sort reverse automatic reverse example nodona. Okay, main string. Okay, in this you declare array of string array of 2, other name array 2 anta, arr2 anta. We assign string values with double quote separated by comma within the flower brackets. array ಗೆ ಡಿಕ್ಲೇರ್ ಮಾಡ್ತಿದೀವೋ, array in value assign ಮಾಡ್ತಿದೀವೋ ಹಂಗೆ ಮಾಡ್ತಾ ಇದೀವಿ. So arr display which is a function now, arr.reverse which is a function now, which is built-in function. ಇದು arr display ಅನ್ನೋದು ನಾವು ಕಾಲ್ ಮಾಡಿರೋ ಫಂಕ್ಷನ್. ಡೋಂಟ್ ವರಿ, ವಿಲ್ ಗೆಟ್ ದಟ್. ವೇರ್ ಇಸ್ ದಟ್? ಇದಿಷ್ಟು array display ಫಂಕ್ಷನ್. ಇದೇನು ಮಾಡುತ್ತೆ, ಆ ಸ್ಟ್ರಿಂಗ್ ಅನ್ನು ತಗೊಂಡ್ಬರುತ್ತೆ. ಆ ಸ್ಟ್ರಿಂಗ್ ಅಲ್ಲಿರೋ ಫಾರ್ ಈಚ್ ಫಂಕ್ಷನ್ ಯೂಸ್ ಮಾಡಿಟ್ಟು ಇಲ್ಲಿ ಸ್ಟ್ರಿಂಗ್ ಯೂಸ್ ಮಾಡಿದೆ ನೋಡಿ. str is the string name, string of arrays. Okay, array string is str is the ಹೊಸ ಸ್ಟ್ರಿಂಗ್ ಡಿಕ್ಲೇರ್ ಆಗುತ್ತೆ ಇಲ್ಲಿ. int array1 arr1. so arr1 is the array name, right? string array console.writeLine 0 ವ್ಯಾಲ್ಯೂ 0 ಪೊಸಿಷನ್ ಅಲ್ಲಿ ಇದು ಬರ್ತಾ ಹೋಗುತ್ತೆ. ಇಲ್ಲಿ ನೀವು ಪ್ಲಸ್ ಹಾಕಿದ್ರು ಬರುತ್ತೆ. ಡೋಂಟ್ ವರಿ. ಇದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಟೈಪ್ ನೀವು ಪ್ಲಸ್ ಯೂಸ್ ಮಾಡಿದ್ರು ಬರುತ್ತೆ. ಡಿಫ್ರೆಂಟ್ ಸ್ಟ್ರಿಂಗ್ ಕ್ಯಾರೆಕ್ಟರ್ ಬೇರೆ ಬೇರೆ ಬರುತ್ತಲ್ಲ ಅವಾಗ ಯೂಸ್ ಮಾಡ್ತೀವಿ. ಡೋಂಟ್ ವರಿ, we can deal with those things also. And this is displaying, this is reverse ಮಾಡಿದ್ಮೇಲೆ we after reversing ಅಂತ ಹೇಳ್ಬಿಟ್ಟು array display function array display function ಗೆ ಕಳಿಸ್ಕೊಡ್ತಾ ಇದೀವಿ ಅದನ್ನ array2 ನ again. and we are assigning string 3 again, or arr3 again with these values. and arr of display is arr3 ಮತ್ತೆ ಅದನ್ನ ಕಳಿಸ್ಕೊಡ್ತಾ ಇದೀನಿ ಡಿಸ್ಪ್ಲೇಗೆ. it will display console.writeLine now array sorted alphabetically. you display, you call the function array sort and array display function ನ ಕಾಲ್ ಮಾಡ್ತಾ ಇದೀನಿ. ಮತ್ತೆ ಕಾಲ್ ಮಾಡಿದ ತಕ್ಷಣ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಸಾರ್ಟ್ ಮಾಡಿಬಿಟ್ಟು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ದಟ್ ಈಸ್ ಡಿಸ್ಪ್ಲೇಡ್ ಲೈಕ್ ದಿಸ್. ಸೊ ಇದು ಫಸ್ಟ್ ಟೈಮ್ ಡಿಸ್ಪ್ಲೇ ಮಾಡಿದಾಗ array is ರಿವರ್ಸ್ ಆದಮೇಲೆ ರಿವರ್ಸ್ ಫಂಕ್ಷನ್ ಕಾಲ್ ಮಾಡಿ ರಿವರ್ಸ್ ಆದಮೇಲೆ ಬರ್ತಾ ಇರ್ತಕ್ಕಂಥದ್ದು. ಅಂಡ್ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅನ್ array ಅಂಡ್ ಹೌ ಟು ಸಾರ್ಟ್ ಇಟ್ ಆಲ್ಫಾಬೆಟಿಕಲಿ ಅಂತ ಒಂದು array ವ್ಯಾಲ್ಯೂಸ್ನ ಕೊಟ್ಟಿದ್ದೀವಿ. ಅದು ಬಂದಿದೆ.
ಅಂಡ್ ಅರೇ ಇಸ್ ಸಾರ್ಟೆಡ್ ಆಲ್ಫಾಬೆಟಿಕಲಿ ಅಂತ ಡಿಸ್ಪ್ಲೇ ಆಗಿ ಮತ್ತೆ ಡಿಸ್ಪ್ಲೇ ಕಾಲ್ ಫಂಕ್ಷನ್ ಕಾಲ್ ಮಾಡಿದಾಗ ABCEHIOU ಓಕೆ ಇದೇನು vowels ತರ ಬಂದ್ಬಿಟ್ಟಿದೆ. ಓಕೆ ದಿಸ್ ಟು ಓಕೆ ಆಫ್ ಕೋರ್ಸ್ vowels ಆರ್ ಆಲ್ಸೋ ಸಾರ್ಟೆಡ್ ಮ್ಯಾನರ್ ರೈಟ್. ಸೊ ಜಾಗ್ಡ್ ಅರೇ ನಿಮ್ಗೆ ಗೊತ್ತಿದೆಯಲ್ಲ, ಯು ಅಸೈನ್ ವ್ಯಾಲ್ಯೂಸ್ ಜಾಗ್ ಅರೇ ಅಂತಾನೆ ಒಂದು ಕೊಟ್ಟಿದ್ದೀನಿ ಅಂಡ್ ಇಟ್ ರೋಸ್ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ. ರೋಸ್ ಇಸ್ 3 is assigned and the second columns are left empty. These empty values are reassigned here. Okay, new into 2. So a row with 2 elements jog 0 jog array 0 equals new int 2. ಇವಾಗ ಇದಕ್ಕೆ 2 ಕಾಲಮ್ಸ್ ಬಂತು. ಸೆಕೆಂಡ್ ರೋಗೆ 3 ಕಾಲಮ್ಸ್ ಬಂತು, ಫೋರ್ತ್ ರೋಗೆ 4 ಕಾಲಮ್ಸ್ ಬಂತು. you can analyze these things also. So just use loop. ಅದಕ್ಕೆ ಎಷ್ಟು ಅರೇ ಇಂಡೆಕ್ಸ್ ಇದೆ, ಎಷ್ಟು ರೋಸ್ ಕಾಲಮ್ಸ್ ಇದೆ, ಅದು ವ್ಯಾಲ್ಯೂಸ್ ಕೊಟ್ಟರೆ you will get the display of this. So this is how you use jagged array and all. I will cover the main things. I will go to the next thing. Wait, I have to cover so many. I will go to the next chapter now. Okay. These are the exercises you can do with your okay. So there are string functions. ಇದನ್ನ ಕವರ್ ಮಾಡಿದ್ದೀನಿ ಸರ್. ಸ್ಟ್ರಿಂಗ್ ಹೇಗೆ, how the strings values are stored in. So character array, char array 0, char array 1. ಇದು ಇಂಡೆಕ್ಸ್ ವ್ಯಾಲ್ಯೂಸ್ ಅಲ್ಲಿ ಸ್ಟೋರ್ ಆಗ್ತಕ್ಕಂಥದ್ದು, ನೇಮ್ ಅನ್ನೋದನ್ನ ಸ್ಟೋರ್ ಆಗಿರೋದು ಯಾವ ರೀತಿ ಸ್ಟೋರ್ ಆಗಿದೆ ಅಂತ ನೋಡ್ಬೋದಲ್ವಾ. ಸೊ ದಿಸ್ ಇಸ್ ಸ್ಟ್ರಿಂಗ್ ಮೆಥಡ್ಸ್ ಎಲ್ಲ ನೀವು ನೋಡಿದಿರಿ ಅನ್ಸುತ್ತೆ. ಸೊ ಯು ಕ್ಯಾನ್ ಕಂಪೇರ್ ಟು ಕರೆಂಟ್ ಇನ್ಸ್ಟಾನ್ಸ್ ವಿತ್ ಅನದರ್ ಇನ್ಸ್ಟಾನ್ಸ್. ಬೇರೆ ಸೇಮ್ ಸ್ಟ್ರಿಂಗ್ ನ ಬೇರೆ ಇನ್ಸ್ಟಾನ್ಸ್ ಅಲ್ಲಿ ಅಸೈನ್ ಮಾಡಿರೋ ವ್ಯಾಲ್ಯೂನ ನೀವು, ಇನ್ಸ್ಟಾನ್ಸ್ ಅಂದ್ರೆ ನಾನು ಈ ಕೊಟ್ಟಿರೋ ಸ್ಟ್ರಿಂಗ್ ವ್ಯಾಲ್ಯೂ ಒಂದಿರುತ್ತೆ, ನೆಕ್ಸ್ಟ್ ಇನ್ಸ್ಟಾನ್ಸ್ ಅಲ್ಲಿ ಅದೇ ಸ್ಟ್ರಿಂಗ್ ಇನ್ನೊಂದು ವ್ಯಾಲ್ಯೂ ಕೊಡ್ತೀನಿ. ಆ ಇನ್ಸ್ಟಾನ್ಸ್ಗೆ ಈ ಇನ್ಸ್ಟಾನ್ಸ್ ಸೇಮ್ ಸ್ಟ್ರಿಂಗ್ ಇದ್ದಾಗ ನೀವು ಕಂಪೇರ್ ಟು ಯೂಸ್ ಮಾಡ್ಬೋದು. ಕನ್ಕ್ಯಾಟ್ ಕಾಪಿ ನ್ಯೂ ಸ್ಟ್ರಿಂಗ್ ಬೈ ಕಾಪಿಂಗ್ ಅನದರ್. ಕನ್ಕ್ಯಾಟ್ ಮಾಡೋದು ನಿಮಗೆ ಗೊತ್ತಿದೆ. 2 ಸ್ಟ್ರಿಂಗ್ಸ್ನ 2 ಅಥವಾ 3 ಎಷ್ಟೇ ಸ್ಟ್ರಿಂಗ್ಸ್ನ ಸಪರೇಟೆಡ್ ಬೈ ಕಾಮ ಹಾಕಿದ್ರೆ ನೀವು ಅದನ್ನು ಕನ್ಕ್ಯಾಟ್ ಮಾಡಿ ಒಂದೇ ಸ್ಟ್ರಿಂಗ್ ಅಲ್ಲಿ ತೋರಿಸ್ಬೋದು. ಓಕೆ, ಸೊ ಕಾಪಿ ಟು ಅನದರ್ ಅರೇ ಆಫ್ ಯೂನಿಕೋಡ್ ಕ್ಯಾರೆಕ್ಟರ್ಸ್ ಎಂಡ್ಸ್ ವಿತ್. ಯು ಕ್ಯಾನ್ ಡಿಟರ್ಮಿನ್ ವೆದರ್ ಸಬ್ಸ್ಟ್ರಿಂಗ್ exists. ಯಾವುದಾದ್ರೂ ಕ್ಯಾರೆಕ್ಟರ್ ಎಂಡ್ಸ್ ವಿತ್ 2 or 3 ಎಂಡ್ಸ್ ವಿತ್ ದಿಸ್ ಸ್ಟ್ರಿಂಗ್ ಅಂತ ಇದನ್ನ ಕಂಡುಹಿಡಿಬಹುದು. ಈಕ್ವಲ್ಸ್ ಎಕ್ಸಾಕ್ಟ್ಲಿ 2 ಸ್ಟ್ರಿಂಗ್ ತಗೊಂಡು ಎಕ್ಸಾಕ್ಟ್ಲಿ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡಿ. ಇಂಡೆಕ್ಸ್ ಆಫ್, ಯು ಕ್ಯಾನ್ ರಿಟರ್ನ್ ದ ಪೊಸಿಷನ್ ಆಫ್ ದಟ್ ಸಬ್ಸ್ಟ್ರಿಂಗ್ ವಿತ್ and with number of occurrences. Insert, join, last index of, pad left, okay, pad right, removes. You can remove the string with the given characters there also. Replace, ಅದು ಸರ್ಚ್ ಮಾಡಿ ಅಲ್ಲಿ ವ್ಯಾಲ್ಯೂ ಅಲ್ಲಿ ಆ ಕ್ಯಾರೆಕ್ಟರ್ಸ್ನ ಅಥವಾ ಸ್ಟ್ರಿಂಗ್ಸ್ನ ರಿಪ್ಲೇಸ್ ಮಾಡೋ. ಸ್ಪ್ಲಿಟ್, ಎಲ್ಲಿಂದ ಕ್ರಿಯೇಟ್ಸ್ ಅರೇ ಆಫ್ ಸ್ಟ್ರಿಂಗ್ಸ್ ಬೈ splitting the string at any occurrence of once. ಓಕೆ, ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇಂದ ಅಲ್ಲಿಂದ ಅಥವಾ ಸ್ಟ್ರಿಂಗ್ ಅಲ್ಲಿಂದ ಡಿವೈಡ್ ಆಗಿ ಬೇರೆ ಬೇರೆ ಅರೇಸ್ನ ಕ್ರಿಯೇಟ್ ಮಾಡೋ ಎಬಿಲಿಟಿ ಇರುತ್ತೆ ಸ್ಪ್ಲಿಟ್ ಫಂಕ್ಷನ್ಗೆ. ಸ್ಟಾರ್ಟ್ಸ್ ವಿತ್ determines where a substring start exists at the beginning of the string. ಬಿಗಿನಿಂಗ್ ಆಫ್ ದಿ ಸ್ಟ್ರಿಂಗ್ ಅಲ್ಲಿ ಯಾವುದಾದ್ರು ಸಬ್ ಸ್ಟ್ರಿಂಗ್ ಕೊಟ್ಟಿರೋ 2 ಕ್ಯಾರೆಕ್ಟರ್ ಆಗ್ಬೋದು, ಒಂದೇ ಕ್ಯಾರೆಕ್ಟರ್ ಆಗ್ಬೋದು, ಅದನ್ನ ಒಂದಕ್ಕಿಂತ ಜಾಸ್ತಿ ಆಗ್ಬೋದು ಅಂತ ಕ್ಯಾರೆಕ್ಟರ್ಸ್ನ ಡಿಟರ್ಮಿನ್ ಮಾಡುತ್ತೆ. ಓಕೆ, ಸಬ್ ಸ್ಟ್ರಿಂಗ್ ಎಕ್ಸ್ಟ್ರಾಕ್ಟ್ಸ್ ಎ ಸಬ್ ಸ್ಟ್ರಿಂಗ್. ಒಂದು ಸ್ಟ್ರಿಂಗ್ ಇದೆ, ಅದನ್ನ ಡಿವೈಡ್ ಮಾಡಿ 2ಕ್ಕೆ ಡಿವೈಡ್ ಮಾಡೋ ಅಂತ ಫಂಕ್ಷನ್. ಟು ಲೋಯರ್, ಕನ್ವರ್ಟ್ ಟು ಲೋಯರ್ ಕೇಸ್ ಟು ಅಪ್ಪರ್ ಕೇಸ್. ಟ್ರಿಮ್ ಮಾಡೋದಕ್ಕೆ ಆ ಕಡೆ ಈ ಕಡೆ ಸ್ಪೇಸಸ್ ಇದೆ, ಅದನ್ನ ರಿಮೂವ್ ಮಾಡಿ ಟ್ರಿಮ್ ಅಂತ ಹೇಳ್ತೀವಿ. ಟ್ರಿಮ್ ಎಂಡ್, ಲಾಸ್ಟಿಗೆ ಮಾತ್ರ ಟ್ರಿಮ್ ಮಾಡು, ಸ್ಟಾರ್ಟಿಗೆ ಮಾತ್ರ ಟ್ರಿಮ್ ಮಾಡು ಅಂತ
These are the things you will get it in your notes, and please go through all these things. So inserting string is an example. You can insert a string s1 ಗೆ lean ಅಂತ ಕೊಟ್ಟಿದ್ದೀನಿ, string s2 s1 dot insert 3 comma or third position ಗೆ r ನ insert ಮಾಡು. what is there in the third position? It's a, and if you replace with the r, what it will become? Learn, right? So you can the output is learn. The string s3 equals s2 dot, ಇದು ಹೊಸ ಸ್ಟ್ರಿಂಗ್ ನೇ ಕ್ರಿಯೇಟ್ ಮಾಡ್ತಾ ಇದೀವಿ, ಅದಕ್ಕೆ ಇನ್ಸರ್ಟ್ ಮಾಡಿ ಅದಕ್ಕೆ s2 ಗೆ ಅಸೈನ್ ಮಾಡ್ತಾ ಇದೀವಿ. s1 ಅಲ್ಲಿ ಇರೋದು ಮಾಡ್ತಾರೆ ಲೀನ್. s3 equals s2 dot insert 5, 5ನೇ ಪೊಸಿಷನ್ ಅಲ್ಲಿ 4 ಆಲ್ರೆಡಿ ಇದೆ, 5ನೇ ಪೊಸಿಷನ್ ಅಲ್ಲಿ ಈ r ನ ಇನ್ಸರ್ಟ್ ಮಾಡಿ. ಸೊ ಲರ್ನರ್ ಬರುತ್ತಲ್ವಾ, ಯು ಜಸ್ಟ್ ಇಮ್ಯಾಜಿನ್. ಸೊ ಫಾರ್ i equals 0, i less than s3 dot length. s3 dot length ಅಂದ್ರೆ ಏನು? 4 ಅಕ್ಷರ ಆಯ್ತು, 6 ಅಕ್ಷರ ಆಯ್ತು, r ರಿಟರ್ನ್ ಆಗುತ್ತೆ is i plus plus. So console dot write is 3 or 5. So each and every character is written and you will get the output. You will get with the learner ಬರುತ್ತಲ್ವಾ. So learner is displayed. So this is how you work with the strings. Okay, searching, inserting, ಇವೆಲ್ಲ ಮಾಡ್ಬೋದು. So you just work with all these things. You can go through all these things. I will give you the assignment questions. Please go through. So comparing strings, compare, equals, okay, equals ಇವೆಲ್ಲ ನೀವು ವರ್ಕ್ ಮಾಡ್ಬೋದು. I will give you the assignment. Okay, on this you just go through these things. And there is one more extra, we call it as substrings, finding substring. ಇದು ಇದರಲ್ಲೇ ಬರುತ್ತೆ. ನೀವು ಒಂದು ಸ್ಟ್ರಿಂಗ್ ವ್ಯಾಲ್ಯೂಸ್ ಕೊಟ್ಟಿರ್ತೀರ, ಅದರೊಳಗೆ ಸಬ್ ಸ್ಟ್ರಿಂಗ್ ಯಾರ್ಕ್ ನೀವು ಅನ್ನೋ ಕೀವರ್ಡ್ ಹುಡುಕ್ತಾ ಇದ್ರೆ ಅನ್ಕೊಳ್ಳಿ, ಅದನ್ನ ನೀವು ಕಂಡುಹಿಡಿಬಹುದು. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ವಿಚ್ ಶೋಸ್ s1 new arc, s1 dot substring 5, s2 ಗೆ s1 dot substring 5 ಅಂದ್ರೆ ಏನು? 5ರಿಂದ. ಓಕೆ, s3 equals substring 3. ಔಟ್ಪುಟ್ ಯಾರ್ಕ್ ಮಾತ್ರ ಬಂದಿದೆ ನೋಡಿ, 1 2 3 4 5, 5th ಇಂದ ಯಾರ್ಕ್ ಬಂತು. ಸೊ s3 is 3, 0,3, ಸ್ಟಾರ್ಟಿಂಗ್ ವಿತ್ 0 ಅಂದ್ರೆ ಸ್ಟಾರ್ಟಿಂಗ್ ವಿತ್ 0 ಅಂತ, ಎಂಡಿಂಗ್ ವಿತ್ 3. ಓಕೆ, ಅದನ್ನ ಕೊಟ್ಬಿಟ್ಟು ನ್ಯೂ ಅಂತ ಬಂತು. ಓಕೆ, ಸೊ 5,8, ಇದು ಸ್ಟಾರ್ಟಿಂಗ್ ವಿತ್ 5 ಎಂಡಿಂಗ್ ವಿತ್ 8, ಈ ತರನು ಕೊಡ್ಬೋದು, ಯಾರ್ಕೆ ಬಂತು. So this is how you can go through these things. Very simple. When you study, when you read, you will get it. Not a deal. So there is a StringBuilder class kuda irutte, very string ashte alla, where you use this for modifying, creating the strings, right? So the string object str1 is created with initial size, str2 is created. Right. So the StringBuilder initialize of 3 characters str and str2 is created. So ಇದು 3 characters automatic ಬರುತ್ತೆ, abc, StringBuilder sb3 abc ಅಂತ ಕೊಟ್ಟಿದ್ದೀವಲ್ಲ, ಇದು 3 character string ಆಯ್ತು. StringBuilder is a dynamically manipulating string. It is manipulating dynamically, right? Automatic ಆಗಿ ಬರ್ತಾ ಇರುತ್ತೆ. ಸೊ ಅದಕ್ಕೆ ನಾವು StringBuilder ಯೂಸ್ ಮಾಡ್ತೀವಿ, ವೇರ್ ಅಪೆಂಡ್ಸ್, ಇದರಲ್ಲೂ ಬರ್ತಕ್ಕಂಥ ಸಮ್ ಮೆಥಡ್ಸ್, ಅಪೆಂಡ್ ಫಾರ್ಮ್ಯಾಟ್, ಇನ್ಶ್ಯೂರ್ ಕೆಪಾಸಿಟಿ, ಇನ್ಸರ್ಟ್, ರಿಮೂವ್, ರಿಪ್ಲೇಸ್. ಸೊ ಇವು ಇದರಲ್ಲೂ ಕೂಡ ಸಮ್ ಮೆಥಡ್ಸ್ ಬರುತ್ತೆ. ಇವು ಡೈನಾಮಿಕಲಿ ಚೇಂಜಿಂಗ್ ಸ್ಟ್ರಿಂಗ್ ನ ಯೂಸ್ ಮಾಡ್ಬೇಕು, ನಾವು StringBuilders ನ ಯೂಸ್ ಮಾಡ್ತೀವಿ. ಲೆಂತ್ ವಿಲ್ ರಿಟರ್ನ್ ಲೆಂತ್, ಇಂಡೆಕ್ಸರ್ ವಿತ್ ಬಿಗ್ ಬ್ರಾಕೆಟ್ಸ್ ಇರುತ್ತೆ, ಅಪೆಂಡ್, then insert. There are some examples ಕೂಡ ಇರುತ್ತೆ, ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. So what are those? So class StringBuilder, ಇದು StringBuilder ಒಂದು ಕೀವರ್ಡ್ ಆಗ್ಬಿಡುತ್ತೆ, ಮೆಥಡ್ ಅಂತ ಹಾಕಿ ಆಡ್ ಮಾಡಿರೋದ್ರಿಂದ. ಸೊ ಅವಾಗ ಕೀವರ್ಡ್ ಆಗೋದಿಲ್ಲ, ಎಂ ಮೆಥಡ್ ಅಂತ ಕಂಟಿನ್ಯೂ ಯೂಸ್ ಮಾಡಿದ್ದೀವಿ. So the public static void when StringBuilder s equals new StringBuilder, this has become an object, s has become an object, console.writeLine.
ಒರಿಜಿನಲ್ ಸ್ಟ್ರಿಂಗ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಎಸ್ ಅಂತ ಕೊಟ್ಟರೆ ಸಾಕು, ಪ್ಲಸ್ ಎಸ್ ಅಂತ ಕೊಟ್ಟರೆ ಸಾಕು, ಡಿಸ್ಪ್ಲೇ ಆಗುತ್ತೆ. ಕನ್ಸೋಲ್ ಡಾಟ್ ರೈಟ್ ಲೈನ್ ಲೆಂತ್ ಎಸ್ ಡಾಟ್ ಲೆಂತ್ನ ಕಾಲ್ ಮಾಡಿದ್ರೆ ಇಟ್ ವಿಲ್ ಡಿಸ್ಪ್ಲೇ ದ ಲೆಂತ್ ಡೈರೆಕ್ಟ್ಲಿ ಇನ್ ಟು ದಿ ಲೆಂತ್ ಪಕ್ಕದಲ್ಲಿ. ಎಸ್ ಡಾಟ್ ಅಪೆಂಡ್ ಲಾಂಗ್ವೇಜ್ ಆಬ್ಜೆಕ್ಟ್ ಲಾಂಗ್ವೇಜ್ ಅಂತ ಬರುತ್ತೆ, ರೈಟ್. ಸೊ ಅದನ್ನ ಡಿಸ್ಪ್ಲೇ ಮಾಡಿದ್ದೀನಿ ಅಗೇನ್. ಅಂಡ್ 7th ಪೊಸಿಷನ್ ಅಲ್ಲಿ ಇನ್ಸರ್ಟ್ ಎಸ್ ಡಾಟ್ ಇನ್ಸರ್ಟ್ 7th ಪೊಸಿಷನ್ ಅಲ್ಲಿ ಓರಿಯೆಂಟೆಡ್ ಆಬ್ಜೆಕ್ಟ್ ಲಾಂಗ್ವೇಜ್ ಓರಿಯೆಂಟೆಡ್ ಅಂತ ಇನ್ಸರ್ಟ್ ಆಯ್ತು. ಅದನ್ನ ಫೈನಲಿ ಪ್ರಿಂಟ್ ಮಾಡಿದೀವಿ. ಅಂಡ್ you will get the length to n and you display and s n minus 1 equals not s of n minus 1 ಅಲ್ಲಿ not symbol ನ ಯೂಸ್ ಮಾಡಿದ್ದೀನಿ. ಆ ಪೊಸಿಷನ್ ಕೂಡ ವ್ಯಾಲ್ಯೂ ಡೈನಾಮಿಕಲಿ ಈ ರೀತಿ ಯೂಸ್ ಮಾಡ್ಬೋದು. ಅದಕ್ಕೆ ನಾವು ಸ್ಟ್ರಿಂಗ್ ಬಿಲ್ಡರ್ ಯೂಸ್ ಮಾಡ್ತೀವಿ. ಫಂಕ್ಷನ್ಸ್ ಯೂಸ್ ಮಾಡ್ಬೋದು ಮತ್ತೆ ಅರೇ ಟೈಪ್ ಯೂಸ್ ಮಾಡಿಬಿಟ್ಟು ಅದರ ಇಂಡೆಕ್ಸ್ ನ n-1ಗೆ ನಾಟ್ ಎಕ್ಸ್ಕ್ಲಮೇಟರ್ ಸಿಂಬಲ್ ನ ಆಡ್ ಮಾಡಿದ್ದೀನಲ್ವಾ, ಈ ರೀತಿ ಕೂಡ ಯೂಸ್ ಮಾಡ್ಬೋದು. ಅವಾಗ ನಾವು ಸ್ಟ್ರಿಂಗ್ ಬಿಲ್ಡರ್ ನ ಯೂಸ್ ಮಾಡ್ತೀವಿ. ಸೊ ಕನ್ಸೋಲ್ ಡಾಟ್ ರೈಟ್ ಲೈನ್ ಫೈನಲ್ ಸ್ಟ್ರಿಂಗ್ ಎಸ್, ಫೈನಲ್ ಸ್ಟ್ರಿಂಗ್ ನ ಪ್ರಿಂಟ್ ಮಾಡ್ತಿದ್ದೀನಿ ಎಸ್. ಸೊ ಆಬ್ಜೆಕ್ಟ್ ಇತ್ತು ಫಸ್ಟ್ಗೆ, ಲೆಂತ್ 7 ತೋರಿಸ್ತು, ಸ್ಟ್ರಿಂಗ್ ನಾವು ಲಾಂಗ್ವೇಜ್ ಆಡ್ ಮಾಡಿದ್ಮೇಲೆ ಆಬ್ಜೆಕ್ಟ್ ಲಾಂಗ್ವೇಜ್ ಬಂತು. ಮಾಡಿಫೈಡ್ ಸ್ಟ್ರಿಂಗ್ ಅಗೈನ್ ನಾವು ಲ್ಯಾಂಗ್ವೇಜ್ ನ ಆಡ್ ಮಾಡಿದ್ವಿ. ಓಕೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಬಂತು. ಫೈನಲ್ ಸ್ಟ್ರಿಂಗ್ ಎಕ್ಸ್ಕ್ಲಮೇಟರ್ ಹಾಕಿದ್ವಿ, ಪೊಸಿಷನ್ ತಗೊಂಡ್ಬಿಟ್ಟು. ಸೊ ಅದು ಕೂಡ ದಿಸ್ ಇಸ್ ಯೂಸಿಂಗ್ ಸ್ಟ್ರಿಂಗ್ ಬಿಲ್ಡರ್. ಸ್ಟ್ರಿಂಗ್ ಬಿಲ್ಡರ್ ಹೇಳಿದ್ರೆ ಇದೆಲ್ಲ ಎಕ್ಸಾಂಪಲ್ ಕೊಡಿ, ಇದೆಲ್ಲ ಮೆಥಡ್ಸ್ ನ ಆಡ್ ಮಾಡಿ ಅಂಡ್ ಆಡ್ ಸಮ್ ವಿತ್ ಬಿಗ್ ಬ್ರಾಕೆಟ್ you add something here like this and you can show the performance of string builder with such sort of examples. So arrays of strings ಬಗ್ಗೆ ತಿಳ್ಕೊಂಡು string builder ಬಗ್ಗೆ ತಿಳ್ಕೊಂಡ್ರಿ. ಈಗ arrays of string ಕೂಡ possible. So string ಇದನ್ನ ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ನೋಡಿದ್ವಿ. string big bracket open close ಇದು ಸಿಂಗಲ್ ಡೈಮೆನ್ಷನಲ್ array ಆಯ್ತು. array name ಕೊಟ್ವಿ, new string 3 size 3 ಕೊಟ್ವಿ. So item array will create item array of size 3, hold 3 strings, item array. So item array is the name, where using the for loop we could also provide an array list in the initial values of the currently. So string ಈ ರೀತಿ ಡಿಕ್ಲೇರ್ ಮಾಡಿಬಿಟ್ಟು ಏನು ಕೊಡದೆ ಬರೀ 3 ಅಂತ ಸೈಜ್ ಕೊಡ್ಬೋದು, ಅಥವಾ ಡಿಕ್ಲೇರ್ ಮಾಡ್ತಾನೆ ಸ್ಟ್ರಿಂಗ್ ಬ್ರಾಕೆಟ್ ಓಪನ್ ಕ್ಲೋಸ್ ಐಟಮ್ ಅರೇ ಈಕ್ವಲ್ಸ್ ಫ್ಲವರ್ ಬ್ರಾಕೆಟ್ ಇಂದ ಸ್ಟಾರ್ಟ್ ಮಾಡಿಬಿಟ್ಟು ವ್ಯಾಲ್ಯೂಸ್ ನ ಕೊಡ್ಬೋದು. ಜಾವಾ C++C# ಅಂತ ಕೊಟ್ಟಿದೀವಲ್ವಾ. ಸೊ ದಟ್ಸ್ ವಾಟ್ ದ ಸೈಜ್ ಆಫ್ ಅರೇ ಇಸ್ ಚೆಕ್ ಮಾಡಿದ್ರೆ ಅದು ಕೂಡ 3 ಆಗಿರುತ್ತೆ. ಸೊ ವಿ ಹ್ಯಾವ್ ಯೂಸ್ ದ ArrayList. Extended to we have to use the ArrayList class to create a list. If we want an array whose length is determined dynamically, so now in case dynamically array size length change ಆಗತಕ್ಕಂತ capability ಇರುವಂತದ್ದು ಬೇಕು ಅಂದ್ರೆ ನೀವು ArrayList ನ ಯೂಸ್ ಮಾಡಬಹುದು. Once an array string is created, we can sort them into ascending order or reverse their order using the methods of array class. ಸೊ ಸ್ಟ್ರಿಂಗ್ ಅರೇ ತಗೊಂಡಿದ್ದೀರಾ, ನೀವು ಅರೇ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಮೆಥಡ್ಸ್ ಕೂಡ ಯೂಸ್ ಮಾಡ್ಬೋದು. ದಿಸ್ ಇಸ್ ಹೌ ಯು ಡನ್ ದಿಸ್ ಅಂಡ್ ರಿವರ್ಸ್ ಕೂಡ ಮಾಡಿದೀವಿ, ಔಟ್ಪುಟ್ ಕೂಡ ಬರುತ್ತೆ. ಸೊ ದಟ್ಸ್ ವಾಟ್ ಸ್ಟ್ರಿಂಗ್ ಅರೇಸ್, ವರ್ಕಿಂಗ್ ವಿತ್ ಸ್ಟ್ರಿಂಗ್ಸ್ ಅಂಡ್ ಸೋ ಮೆನಿ ಎಕ್ಸಾಂಪಲ್ಸ್. ಯು ಜಸ್ಟ್ ಗೋ ವಿತ್ ಆಲ್ ದೋಸ್ ಥಿಂಗ್ಸ್. ಅಂಡ್ ದೇರ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ದಟ್ ಇಸ್ ರೆಗ್ಯುಲರ್ ಎಕ್ಸ್ಪ್ರೆಷನ್. Regular expression provides the opportunity for searching and manipulating the large text. ಸೊ ಫೈಲ್ ಸೈಜ್ ಆಫ್ ಅರೇಸ್ ಇದೆ ಅಂತ ಅಂದ್ಕೊಳ್ಳೋಣ, ಸ್ಟ್ರಿಂಗ್ಸ್ ಇದೆ ಅಂದ್ಕೊಳ್ಳೋಣ. ಅದರಲ್ಲಿ ನಾವು ಸರ್ಚ್ ಮಾಡಿಬಿಟ್ಟು ಮ್ಯಾನಿಪುಲೇಟ್ ಮಾಡುವಂತ ಪವರ್ ಕೇಪಬಿಲಿಟಿ ಇರೋದು ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್. ರೆಗ್ಯುಲರ್ ಎಕ್ಸ್ಪ್ರೆಷನ್ ಮೇ ಬಿ ಅಪ್ಲೈ ಟು ಎ ಟೆಕ್ಸ್ಟ್ ಆಫ್ ಅಕಾಂಪ್ಲಿಷಿಂಗ್ ಟಾಸ್ಕ್ ಸಚ್ ಆಸ್ ಟು ಲೊಕೇಟ್ ಸಬ್ ಸ್ಟ್ರಿಂಗ್ಸ್ ಅಂಡ್ ರಿಟರ್ನ್ ದೆಮ್. ಸೊ ಸಬ್ ಸ್ಟ್ರಿಂಗ್ಸ್ ನೀವು ಕೊಟ್ಟಿರೋ ಸ್ಟ್ರಿಂಗ್, ಸಬ್ ಸ್ಟ್ರಿಂಗ್ ಅಂದ್ರೆ ಏನಿಲ್ಲ, ನೀವು ಕೊಟ್ಟಿರೋ ಸ್ಟ್ರಿಂಗ್ಸ್ ಅಲ್ಲಿ ಬಿಗ್ ಸ್ಟ್ರಿಂಗ್ಸ್ ಅಲ್ಲಿ ಯಾವುದೋ ಒಂದು ವರ್ಡ್ ನ ಹುಡುಕ್ತಾ ಇರ್ತೀರ, ಅಭಿಕುಮಾರ್, ರಾಜೇಶ್, ಸಮಥಿಂಗ್, ಸಂಗೀತ, ಯಾರೋ ಹೆಸರನ್ನ ಹುಡುಕ್ತಾ ಇರ್ತೀರ ಅನ್ಕೊಳ್ಳಿ. ಅದನ್ನ ನಾವು
ಹುಡ್ಕೋಂಥ ಕೆಲಸ ಮಾಡೋದು. ಮಾಡಿಫೈ ಒನ್ ಆರ್ ಮೋರ್ ಸಬ್ ಸ್ಟ್ರಿಂಗ್ಸ್ ಅಂಡ್ ರಿಟರ್ನ್ ದೆಮ್. ಸೊ ಅಂತ ಅದನ್ನ ಎಡಿಟ್ ಕೂಡ ಮಾಡ್ಬೋದು, ಹೆಸರು ಕೂಡ ಚೇಂಜ್ ಮಾಡ್ಬೋದು. ದಟ್ ಪೊಸಿಷನ್ ದಟ್ ವಿ ಕ್ಯಾನ್ ಡೂ ಇಟ್. ಓಕೆ, ಸೊ ದಟ್ ಈಸ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಟು ಐಡೆಂಟಿಫೈ ಸಬ್ ಸ್ಟ್ರಿಂಗ್ಸ್ ದಟ್ ಬಿಗಿನ್ ವಿತ್ ಆರ್ ಎಂಡ್. ಸ್ಟಾರ್ಟಿಂಗ್ ಇರೋ ವರ್ಡ್ ಹಿಂಗಿರ್ಬೇಕು, ಎಂಡಿಂಗ್ ಈ ತರ ಇರಬೇಕು ಅಂತಾನು ಪ್ಯಾಟರ್ನ್ಸ್ ಕೊಟ್ಬಿಟ್ಟು ಪ್ಯಾಟರ್ನ್ ಆಫ್ ಕ್ಯಾರೆಕ್ಟರ್ಸ್ ಕೊಟ್ಬಿಟ್ಟು ಸರ್ಚ್ ಮಾಡಬೇಕು. ಟು ಫೈಂಡ್ ಆಲ್ ವರ್ಡ್ಸ್ ದಟ್ ಬಿಗಿನ್ ವಿತ್ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್. ಸೊ ಮೂರು ವರ್ಡ್ ಎ ಬಿ ಅನ್ನೋ 2 ಕ್ಯಾರೆಕ್ಟರ್ ನಮ್ಮ ಸ್ಟೂಡೆಂಟ್ ಲಿಸ್ಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಅಭಿಕುಮಾರ್, ಅಭಿಷೇಕ್, ಎ ಬಿ ಬರುತ್ತಲ್ವಾ, 2 ಅಂತೂ ಬರುತ್ತೆ. ಸೊ ಅದನ್ನು ಸರ್ಚ್ ಮಾಡಿ ಅದನ್ನ ರಿಪ್ಲೇಸ್ ಮಾಡೋ ಪೊಸಿಷನ್ ಮಾಡೋ ಕೆಲಸನ ಮಾಡ್ಬೋದು. ಎಂಡ್ ವಿತ್, ಓಕೆ ರೈಟ್, ಸ್ಟಾರ್ಟಿಂಗ್ ವಿತ್ ಮೋನಿಕಾ, ಇಬ್ರು MO ಕೊಟ್ಬಿಟ್ಟು MON ಕೊಟ್ಟು ವಿಲ್ ಗೆಟ್ ದ ಸ್ಟ್ರಿಂಗ್ ಅಂಡ್ ರಿಪ್ಲೇಸ್ ವಿತ್. ಅಂಡ್ ಶ್ರೀ ಅನ್ನೋ ವರ್ಡ್ಸ್, ಲಾಸ್ಟಿಗೆ ಶ್ರೀ ಅನ್ನೋ ವರ್ಡ್ಸ್ 2-3 ಇರ್ಬೋದು ಅಂತ. ಶ್ರೀ SR ಚಾರಿ ಅಂತ ಲಾಸ್ಟಿಗೆ ಎಂಡಿಂಗ್ ವಿತ್ those characters ಕೊಟ್ಬಿಟ್ಟು to find all occurrences of substring patterns you can do it. Okay, and many more, right? So what are the expressions that you can use while using the regular expression? ಯಾವ್ದಪ್ಪ ಅಂದ್ರೆ /bm, any word beginning with m. Okay, so b ಅಂದ್ರೆ beginning ಅಂತ ಅರ್ಥ. So ERB, any word ending with ER /b ಎಲ್ಲಿ ಬರುತ್ತೆ ಅಂತ ನೀವು ಸ್ಪೆಸಿಫೈ ಮಾಡಿಬಿಟ್ಟು ಕೊಡ್ಬೇಕು. ಸೊ /bx, ಎನಿ ಎಕ್ಸ್ ಇನ್ ದಿ ಮಿಡ್ಲ್ ಆಫ್ ದಿ ವರ್ಡ್, ಮುಂಚೆ ಬಿ ಲಾಸ್ಟಿಗೆ ಬಿ ಹಾಕ್ಬಿಟ್ಟು ಮಧ್ಯದಲ್ಲಿ ಎಕ್ಸ್ ಎಲ್ಲಾದ್ರೂ ಬರುತ್ತಾ ಅಂತಾನು ಚೆಕ್ ಮಾಡ್ಬೋದು. ಸೊ ಎನಿ ವರ್ಡ್ ಬಿಗಿನಿಂಗ್ ವಿತ್ ಎಂ ಅಂಡ್ ಎಂಡಿಂಗ್ ವಿತ್ ER. ಓಕೆ, ಇಲ್ಲಿ ಕಾಣಿಸ್ತಿಲ್ಲ ಬಿ ಎಂ /s, beginning with m and ending with ER ಅಷ್ಟು ಮಾತ್ರ, ರೈಟ್? ಸೊ ಅದು ಅವಾಗ ಈ ಪ್ಯಾಟರ್ನ್ ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ವಿ ಕಮ್ ಅಕ್ರಾಸ್. ಎನಿ ವರ್ಡ್ ಸಪರೇಟೆಡ್ ಬೈ ಸ್ಪೇಸ್, ಅವಾಗ ಸ್ಪೇಸ್ ಆರ್ ಕಾಮಾ, ಸ್ಪೇಸ್ ಕೊಟ್ಟು ಒಂದು ಪೈಪ್ ಸಿಂಬಲ್ ಕೊಡಬೇಕು, ಕಾಮಾ ಆರ್ ಅನ್ನೋದಕ್ಕೆ ಇದೆ, ರೈಟ್? ಆರ್ ಸಿಂಬಲ್ಗೆ. ಸೊ ಅಂತ ರೆಗ್ಯುಲರ್ ಎಕ್ಸ್ಪ್ರೆಷನ್ ಯೂಸ್ ಮಾಡಿಬಿಟ್ಟು ನೀವು ಸರ್ಚ್ ಮಾಡಿ ರಿಪ್ಲೇಸ್ ಮಾಡೋ ಕೆಲಸ ಮಾಡ್ಬೋದು. That is, we declare a string str. For that str we assign value of big ಒಂದು ಸೆಂಟೆನ್ಸ್ ನೇ ಕೊಡ್ಬೋದು ಈ ರೀತಿ. array of characters ತಗೊಂಡಾಗ ನೀವು ಫ್ಲವರ್ ಬ್ರಾಕೆಟ್ ಹಾಕ್ಬಿಟ್ಟು ಕೊಡ್ಬೇಕು. ಇದನ್ನ ಫ್ಲವರ್ ಬ್ರಾಕೆಟ್ ಹಾಕ್ಬಿಟ್ಟು ಒಂದೊಂದೇ ಕೊಡ್ಬೇಕು. ಬಟ್ ನೀವು ಸ್ಟ್ರಿಂಗ್ ತಗೊಂಡಾಗ ಫುಲ್ ಸೆಂಟೆನ್ಸ್ ಬರಿಬೋದು ವಿತ್ ಇನ್ ಡಬಲ್ ಕೋಟ್ಸ್, ರೈಟ್? ಸೊ ಅದನ್ನ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಲ್ಲಿ ನಾವು ಯೂಸ್ ಮಾಡಬೇಕು. regex. So how you use it? ಇದು ಎಲ್ಲಿ ಬರುತ್ತೆ? ಯೂಸಿಂಗ್ ಸಿಸ್ಟಮ್ ಟೆಕ್ಸ್ಟ್ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ಅಂತ ಬರುತ್ತೆ, ಅಲ್ಲಿ ಬರುತ್ತೆ. ಸೊ ಲೆಟ್ us take that. regex is the class in system.text. So reg equals new regex occurrences of spaces and comma check ಮಾಡಿ. Okay, so regex ಅಲ್ಲಿ it will stop. ಸೊ ಸ್ಟ್ರಿಂಗ್ ಬಿಲ್ಡರ್, ಇಲ್ಲಿ ಸ್ಟ್ರಿಂಗ್ ಬಿಲ್ಡರ್ ಕ್ಲಾಸ್ ನ ಯೂಸ್ ಮಾಡ್ತಾ ಇದ್ದೀನಿ. SB equals new string builder with no ಏನು ಅಸೈನ್ ಮಾಡಿಲ್ಲ. ಇಂಟ್ ಕೌಂಟ್ 1 ತಗೊಳ್ಳೋಣ. ಸ್ಟ್ರಿಂಗ್ ಸಬ್, ಈಗ ಸಬ್ ಸ್ಟ್ರಿಂಗ್ಸ್ ನ ಕ್ರಿಯೇಟ್ ಮಾಡಬೇಕು. ಇನ್ regi ಡಾಟ್ ಸ್ಪ್ಲಿಟ್ ಮಾಡಿ ಸಬ್ಗೆ ವ್ಯಾಲ್ಯೂಸ್ ನ ಪ್ರಿಂಟ್ ಮಾಡಿ, ಸಬ್ ಸ್ಟ್ರಿಂಗ್ಸ್ ನ ಡಿಸ್ಪ್ಲೇ ಮಾಡಿ. ದಟ್ಸ್ ವಾಟ್ ವಿ ಆರ್ ಡೂಯಿಂಗ್ ಇಟ್. ಸೊ ಸ್ಪ್ಲಿಟ್ str is the string name which Amar, Akbar, Anthony are friends. Of course, SB dot append format ಎಲ್ಲ ಒಟ್ಟಿಗೆ ಮಾಡ್ತಾ ಇರೋದು. ಓಕೆ, ರೈಟ್? ಸ್ಪ್ಲಿಟ್ str ಮಾಡಿಬಿಟ್ಟು ಸ್ಪ್ಲಿಟ್ ಮಾಡಿಬಿಟ್ಟು ಅದನ್ನು ಒಟ್ಟಿಗೆ ಮಾಡ್ತಾ ಇರೋದು. ಸೊ 1 count plus every time for each ಯೂಸ್ ಮಾಡಿದ್ವಿ. And sub. Okay, so console.writeLine, when you write the output you will get this. Okay, so count now every time plus ಮಾಡಿದೀವಿ. count value 1 ಹಾಕ್ಬಿಟ್ಟು 1 ಅಂತ ಕೋಲನ್ ಕೊಟ್ಟು ಬರ್ತಾ ಇದೆ ನೋಡಿ, ಸಿಂಪಲ್. ಸೊ count plus ಅಲ್ಲಿ ಬರ್ತಾ ಇದೆ. ಅಂಡ್ ಸಬ್ ಅಲ್ಲಿ
ಆ ಸ್ಟ್ರಿಂಗ್ ಸಬ್ ಸ್ಟ್ರಿಂಗು ಪ್ರಿಂಟ್ ಆಗ್ತಾ ಇದೆ. ಅಮರ್ ಅಕ್ಬರ್ ಕಾಮ ಇತ್ತಲ್ಲ ಎಲ್ಲ ರಿಮೂವ್ ಆಯಿತು, ಸ್ಪೇಸ್ ಇದೆಲ್ಲ ರಿಮೂವ್ ಆಯಿತು, ಅದು ಸಬ್ ಸ್ಟ್ರಿಂಗ್ನ ತಗೊಳ್ತಾ ಇದೆ. ಸೊ ಆರ್ ಫ್ರೆಂಡ್ಸ್, ಅಮರ್ ಅಕ್ಬರ್ ಆಂಟೋನಿ ಆರ್ ಫ್ರೆಂಡ್ಸ್, ರೈಟ್. ಸೊ ದಿಸ್ ಈಸ್ ಹೌ ಯು ವರ್ಕ್ ವಿತ್ ದ regular expressions, which is in text system.text.regular expressions. But simple ಇದೆ, just ನೋಡಿದ್ರೆ ಅರ್ಥ ಆಗುತ್ತೆ. If you have any doubts, please go through. There's a lot of thing to cover. So this is a case study of using that. Again, you just go with that. I will go to the next thing now. Okay, I will next move on to the classes and objects. So classes and objects ಅಂದ್ರೆ ಏನು ಗೊತ್ತಿದೆ ಅಲ್ವಾ? we have to cover a few more things. ಅದನ್ನ ನಾನು ನೆಕ್ಸ್ಟ್ ಟಾಪಿಕ್ ಅಲ್ಲಿ ಕವರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಸಾಕು. ಓಕೆ, ಟುಡೇಸ್ ಕ್ಲಾಸ್ ಈಸ್ ಎನಫ್.